ಕಾಂಗ್ರೆಸ್ ಭವನಗಳ ನಿರ್ಮಾಣಕ್ಕಾಗಿರ್ಬೋದು, ರಾಷ್ಟ್ರೋತ್ಥಾನ ಸಮಿತಿಗಳಿಗೆ ಆಗಿರ್ಬೋದು, ಈ ಸಂಸ್ಥೆಗಳಿಗೆ ನೂರಾರು ಎಕರೆ ಸಾವಿರಾರು ಎಕರೆಗಳನ್ನು ಗೋಮಾಳಗಳನ್ನು ಮಂಜೂರು ಮಾಡಲಾಗಿದೆ. ಗೋಮಾಳಗಳ ಜಮೀನುಗಳನ್ನು ಅತಿಕ್ರಮಣಗಳನ್ನ ಮಾಡಿರ್ತಕ್ಕಂಥದ್ದು ಲಕ್ಷಾಂತರ ಎಕರೆ ಭೂಮಿಯನ್ನು ತೆರವುಗೊಳಿಸಲಿಕ್ಕೆ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ. ಇರೋ ಗೋಮಾಳಗಳನ್ನು ಅತಿಕ್ರಮಣ ಮಾಡಲಾಗಿದೆ, ಅವುಗಳನ್ನ ಲೂಟ್ ಮಾಡಿದ್ದಾರೆ ನಮ್ಮ ರಾಜಕಾರಣಿಗಳು, ಅಧಿಕಾರಿಗಳು ಸೇರಿ. ಆದರೆ 2026ರಲ್ಲಿ ಫೆಬ್ರವರಿ ತಿಂಗಳಲ್ಲಿ ಸಹಾಯಕ ಆಯುಕ್ತರು ಇದು ಗೋಮಾಳ ಜಾಗ ಅಲ್ಲ ಅಂತಕ್ಕಂಥ ವರದಿ ಏಕಾಏಕಿ ದಾಖಲೆಗಳು ಹೇಗೆ ಬದಲಾವಣೆಗಳಾದವು, ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಯಾವ ರೀತಿ ಶಾಮೀಲಾಗಿ ರಾತ್ರೋರಾತ್ರಿ ದಾಖಲೆಗಳನ್ನ ತಿದ್ದುಪಡಿ ಮಾಡಿಕೊಂಡು. ಎಲ್ಲರಿಗೂ ನಮಸ್ಕಾರ, ನಾನು ಯಲ್ಲಪ್ಪ ಹೆಗಡೆ ಮುಧೋಳ್, ದಿ ಫೈಲ್ ಎಕ್ಸ್ಪೋಸ್ಗೆ ಸ್ವಾಗತ. ಈಗ ಗೋಮಾಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳನ್ನ ಚರ್ಚೆಯನ್ನ ಮಾಡಲಿಕ್ಕೆ ನಾನು ಬಂದಿದ್ದೇವೆ. ಯಾಕೆ ಗೋಮಾಳಗಳ ಮಹತ್ವ ಇದೆ ಅಂತಂದ್ರೆ, ಹಳ್ಳಿಗಾಡಿನಲ್ಲಿ ದನಕರುಗಳನ್ನ ಮೇಯಿಸಲಿಕ್ಕೆ, ಕುರಿಗಳನ್ನ ಮೇಯಿಸಲಿಕ್ಕೆ, ಆಡುಗಳನ್ನ ಮೇಯಿಸಲಿಕ್ಕೆ, ಹಲವಾರು ಪಶು ಸಂಪತ್ತನ್ನ ರಕ್ಷಣೆ ಮಾಡಲಿಕ್ಕೆ ಗೋಮಾಳಗಳು ಪ್ರತಿ ಹಳ್ಳಿಗಳಲ್ಲಿತ್ತು. ಆದರೆ ಯಾವ ರೀತಿ ಔದ್ಯೋಗೀಕರಣ ಬೆಳೀತಾ ಕಾಲ ಬದಲಾದಂತೆ ಸಾಕಷ್ಟು ಗೋಮಾಳ ಜಾಗಗಳನ್ನ ಸರ್ಕಾರ ತನ್ನ ಅಭಿವೃದ್ಧಿ ಹಿತದೃಷ್ಟಿಯಿಂದ ಶಾಲಾ ಕಾಲೇಜುಗಳಾಗಿರ್ಬೋದು, ಅಲ್ಲಿ ವೈದ್ಯಕೀಯ ಸೌಲಭ್ಯ ಆಗಿರ್ಬೋದು, KB ಸ್ಟೇಷನ್ಗಳಾಗಿರ್ಬೋದು, ಈ ಅನ್ಯ ಉದ್ದೇಶಗಳಾಗಿ ಗೋಮಾಳ ಜಾಗಗಳನ್ನ ಬಳಕೆ ಮಾಡ್ತಾ ಬಂತು. ಆದರೆ ಕಾನೂನಿನ ಅವಕಾಶ ಇದೆ ಅಂದರೆ ಅವಕಾಶ ಇಲ್ಲ. ಅದ್ರ ಜೊತೆಗೆ ಭೂಗಳರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಅವರು ಈ ಗೋಮಾಳ ಜಾಗಗಳನ್ನ ತಮ್ಮ ಅನುಕೂಲಕ್ಕೆ ತಕ್ಕಂತೆ ತಮಗೆ ಯಾವ ರೀತಿ ಬೇಕಾಗಿರೋದು ಅದನ್ನ ಅವರ ಸಂಬಂಧಿಗಳು, ಬೇರೆ ಬೇರೆ ಅವರ ರಾಜಕೀಯ ಕಾರ್ಯಕರ್ತರಿಗೂ ಆ ರೀತಿಯಾಗಿ ಗೋಮಾಳ ಜಾಗವನ್ನ ಅತಿಕ್ರಮಣ ಮಾಡ್ತಾ ಬಹಳಷ್ಟು ಸಂಖ್ಯೆಯಲ್ಲಿ ಇರ್ತಕ್ಕಂಥ ಗೋಮಾಳ ಜಾಗ, ಲಕ್ಷಾಂತರ ಎಕರೆ ಗೋಮಾಳ ಜಾಗ ಏನಾಗಿದೆ ಇವತ್ತು ಒತ್ತುವರಿ ಆಗಿದ್ದನ್ನ ನಾವೆಲ್ಲ ಗಮನಿಸಬಹುದು. ಬೇರೆ ಬೇರೆದವರ ಹೆಸರಲ್ಲೇ ಆ ಗೋಮಾಳ ಜಾಗ ಆಗಿರೋದನ್ನು ಗಮನಿಸಬಹುದು. ಈಗಾಗಲೇ ನಾವು ನೋಡಿದಂತೆ ಗೋಮಾಳ ಜಾಗ ಎಷ್ಟಿರಬೇಕು ಅಂತಕ್ಕಂಥದ್ದನ್ನ ಮೊದಲು ನಾವು ತಿಳ್ಕೊಳ್ಳೋಣ. ಎಷ್ಟಿರಬೇಕು ಅಂತಂದ್ರೆ, ಕರ್ನಾಟಕ ಭೂ ಕಂದಾಯ ನಿಯಮ 1997ರ ಅನ್ವಯ ಗ್ರಾಮಗಳಲ್ಲಿ ಪ್ರತಿ 100 ಜಾನುವಾರುಗಳಿಗೆ 12 ಎಕರೆ ಪ್ರದೇಶ ಗೋಮಾಳ ಪ್ರದೇಶವನ್ನು ನಿಗದಿಪಡಿಸಲಾಗಿದೆ ಅಂತ. ಪ್ರತಿ 100 ಜಾನುವಾರುಗಳಿಗೆ 12 ಎಕರೆ ಪ್ರದೇಶ ಗೋಮಾಳಗಳನ್ನ ನಿಗದಿಪಡಿಸಲಾಗಿದೆ ಅಂತೇಳಿ ಕಾಯ್ದೆ ಪ್ರಕಾರ ಹೇಳುತ್ತೆ. ಆದರೆ ಈ ಗೋಮಾಳ ಜಮೀನನ್ನ ಸಾರ್ವಜನಿಕ ಉದ್ದೇಶಕ್ಕಾಗಿ ಮಂಜೂರು ಮಾಡಲು ಅಥವಾ ಗುತ್ತಿಗೆ ನೀಡಲು ಉದ್ದೇಶಿಸಿದಲ್ಲಿ ಸಾರ್ವಜನಿಕರ ಹಕ್ಕಿನಿಂದ ವಿಹಿತಗೊಳಿಸಬೇಕಾಗುತ್ತದೆ. ಅಂದ್ರೆ ಇದನ್ನ ಬೇರೆ ರೀತಿಯಾಗಿರ್ತಕ್ಕಂಥ ವರ್ಗಾವಣೆ ಮಾಡಲಿಕ್ಕೆ ಬರುವುದಿಲ್ಲ ಅಂತಕ್ಕಂಥದ್ದನ್ನ ನಮ್ಮ ಯಾವ ಕಾಯ್ದೆ ಅಂತಂದ್ರೆ ಕರ್ನಾಟಕ ಭೂ ಕಂದಾಯ ನಿಯಮಗಳ ಪ್ರಕಾರ ನಾವು ಅದನ್ನ ತಿಳ್ಕೋಬಹುದು. ಆದರೆ ಸರ್ವೋಚ್ಚ ನ್ಯಾಯಾಲಯವು ಸಹಿತ ಜಗಪಾಲ್ ಸಿಂಗ್ ಮತ್ತಿತರರು ಮತ್ತು ಪಂಜಾಬ್ ರಾಜ್ಯ ಸರ್ಕಾರ ವಿರುದ್ಧ ಪ್ರಕರಣದಲ್ಲಿ ನೀಡಿರ್ತಕ್ಕಂಥ ಗೋಮಾಳ ಜಮೀನನ್ನು ಮಂಜೂರು ಮಾಡಲು ಅವಕಾಶ ಇರುವುದಿಲ್ಲ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ಹಲವಾರು ಜಡ್ಜ್ಮೆಂಟ್ಗಳಲ್ಲಿ ಕಾಣಬಹುದು. ಅದೇ ರೀತಿ ಜೈಪಾಲ್ ಸಿಂಗ್ ಮತ್ತು ಇತರರ ಪ್ರಕರಣದಲ್ಲಿ ನಾವು ಗೋಮಾಳ ಜಾಗವನ್ನ ಬೇರೆ ಉದ್ದೇಶಗಳಿಗೆ ಅದನ್ನ ಬಳಸಲಿಕ್ಕೆ ಬರುವುದಿಲ್ಲ ಅಂತ, ಮಂಜೂರು ಮಾಡಲು ಬರುವುದಿಲ್ಲ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು. ಅದು ಏನಾಗಿದೆ ಅಂತಂದ್ರೆ, ನಾವು ಈಗಾಗಲೇ ಕರ್ನಾಟಕದಲ್ಲಿ ಗಮನಿಸಿರ್ಬೋದು, ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು, ಬೇರೆ ಬೇರೆ ಧಾರ್ಮಿಕ ಸಂಸ್ಥೆಗಳಾಗಿರ್ಬೋದು, ಅದು ನಮ್ಮ ಸಾಕಷ್ಟು ವಿಚಾರಗಳನ್ನ ಎಲ್ಲ ಈ ಕಾಂಗ್ರೆಸ್ ಭವನಗಳ ನಿರ್ಮಾಣಕ್ಕಾಗಿರ್ಬೋದು, ರಾಷ್ಟ್ರೋತ್ಥಾನ ಸಮಿತಿಗಳಿಗೆ ಆಗಿರ್ಬೋದು, ಈ ಸಂಸ್ಥೆಗಳಿಗೆ ನೂರಾರು ಎಕರೆ ಸಾವಿರಾರು ಎಕರೆಗಳನ್ನ ಗೋಮಾಳಗಳನ್ನ ಮಂಜೂರು ಮಾಡಲಾಗಿದೆ. ಮಾಡ್ಲಿಕ್ಕೆ ಬರೋದಿಲ್ಲ ಇದ್ರೂ ಸಹಿತ ಮಂಜೂರನ್ನ ಮಾಡಲಾಗಿದೆ. ಇನ್ನೊಂದು ನಾವೆಲ್ಲ ಗಮನಿಸಬೇಕು, ಹಾಗಾದ್ರೆ ಲಕ್ಷಾಂತರ ಎಕರೆ ಇರ್ತಕ್ಕಂಥ ಈ ಗೋಮಾಳ ಜಾಗ ಇದೆಯಲ್ಲ, ಈ ಗೋಮಾಳ ಜಾಗಗಳ ಪ್ರಕರಣಗಳು ದಾಖಲಾಗಿದ್ದಾವೆ. ಆ ಪ್ರಕರಣಗಳ ದಾಖಲಾಗಿದ್ದು ಪ್ರಕರಣಗಳು ಎಷ್ಟು ಅಂತಕ್ಕಂಥದ್ದನ್ನ ನಾವು ನೋಡಿದಾಗ, ಎಷ್ಟು ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪ್ರಕರಣಗಳು ದಾಖಲಾಗಿದ್ದಾವೆ, ಎಷ್ಟೆಷ್ಟು ಒತ್ತುವರಿ ಆಗಿದೆ ಅಂತಕ್ಕಂಥದ್ದನ್ನ ನಾವು ಸರ್ಕಾರದ ದಾಖಲೆಗಳು ನೋಡಿದಾಗ, ಮಾನ್ಯ ಕಂದಾಯ ಸಚಿವರು 2024ರಲ್ಲಿ ನೀಡಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ನೀಡಿರ್ತಕ್ಕಂಥ ಉತ್ತರವನ್ನು ನಾವು ನೋಡಿದಾಗ, ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಮಾರು 1547 ಎಕರೆ ಗೋಮಾಳ ಜಮೀನು ಒತ್ತುವರಿಯಾಗಿತ್ತು. ಆ ಪೈಕಿ 1199 ಎಕರೆನ ಒತ್ತುವರಿ ತೆರವುಗೊಳಿಸಿ ವಶಕ್ಕೆ ಪಡೆಯಲಾಗಿದೆ. ಆದರೆ ಒತ್ತುವರಿ ಬಾಕಿ ಇರತಕ್ಕಂಥದ್ದು 348 ಎಕರೆ ಇದೆ. ಅದೇ ಬೆಂಗಳೂರು ನಗರದಲ್ಲಿ ಒಟ್ಟು ಪ್ರಕರಣಗಳು 3096 ಪ್ರಕರಣಗಳಿದಾವೆ. ಗೋಮಾಳಗಳ ಒತ್ತುವರಿ ಮಾಡಿರ್ತಕ್ಕಂಥ ಪ್ರಕರಣಗಳ ಸಂಖ್ಯೆ 3996 ಇದಾವೆ. ಬೆಂಗಳೂರು ಗ್ರಾಮಾಂತರದಲ್ಲಿ 6976 ಇದಾವೆ. ಬೆಳಗಾವಿಯಲ್ಲಿ ಗೋಮಾಳ ಕ್ಷೇತ್ರ 630 ಎಕರೆ ಇದೆ. ಅದೇ ರೀತಿ ಬಳ್ಳಾರಿಯಲ್ಲಿ 32 ಎಕರೆ, ಚಿಕ್ಕಬಳ್ಳಾಪುರದಲ್ಲಿ 3530 ಎಕರೆ, ಚಿತ್ರದುರ್ಗದಲ್ಲಿ 4180 ಎಕರೆ, ದಕ್ಷಿಣ ಕನ್ನಡದಲ್ಲಿ 494 ಗೋಮಾಳ ಪ್ರಕರಣಗಳ ಸಂಖ್ಯೆ ಇದಾವೆ. ಧಾರವಾಡ ಜಿಲ್ಲೆಯಲ್ಲಿ 3586 ಗೋಮಾಳ ಜಮೀನು ಒತ್ತುವರಿ ಆಗಿರ್ತಕ್ಕಂಥ ಪೈಕಿ 3309 ಜಮೀನು ತೆರವುಗೊಳಿಸಲಾಗಿದೆ ಅಂತ ಹೇಳ್ತಾರೆ. ಈಗ ಒಟ್ಟು ಉದ್ದೇಶಗಳನ್ನ ಇಡೀ ರಾಜ್ಯದ ಒಂದು ನೋಡಿದಾಗ ಎಷ್ಟು ಪ್ರಕರಣಗಳು ಇದಾವೆ, ಎಷ್ಟು ಜಮೀನುಗಳು ಒತ್ತುವರಿ ಆಗಿದಾವೆ ಅಂತಕ್ಕಂಥದ್ದನ್ನು ನಾವು ಗಮನಿಸಿದಾಗ ಸುಮಾರು
26,700 ಜಮೀನುಗಳ ಸಂಖ್ಯೆ, ಗೋಮಾಳು ಜಮೀನುಗಳ ಸಂಖ್ಯೆ ಪ್ರಕರಣಗಳು ದಾಖಲಾಗಿದ್ದಾವೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಗೋಮಾಳಗಳ ಜಮೀನುಗಳನ್ನ ಅತಿಕ್ರಮಣಗಳನ್ನ ಮಾಡಿರ್ತಕ್ಕಂಥದ್ದು ರಾಜ್ಯದಲ್ಲಿ ಪ್ರಕರಣಗಳು ದಾಖಲಾಗಿದ್ದಾವೆ. ಸಾಕಷ್ಟು ಒತ್ತುವರಿ ಜಮೀನುಗಳನ್ನ ತೆರವುಗೊಳಿಸಿದಂತ ಸರ್ಕಾರ ಹೇಳುತ್ತೆ. ಆದರೆ ಲಕ್ಷಾಂತರ ಎಕರೆ ಭೂಮಿಯನ್ನ ತೆರವುಗೊಳಿಸಲಿಕ್ಕೆ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ. ಈಗ ನಾನು ಮುಖ್ಯವಾಗಿ ಈ ಗೋಮಾಳ ಜಾಗಗಳನ್ನ ರಕ್ಷಣೆ ಮಾಡಬೇಕಂತ ಹಲವಾರು ಸಂಘಟನೆಗಳು, ಹಲವಾರು ವಿಚಾರವಂತರು ರಾಜ್ಯದಲ್ಲಿ ಹೋರಾಟವನ್ನು ಮಾಡ್ತಾನೆ ಬಂದಿದ್ದಾರೆ. ಈ ಹಿಂದೆ ಕುರಿಗಾಯಿಗಳ ಹೋರಾಟಗಳ ಸಂದರ್ಭದಲ್ಲಿ ಕುರಿಗಾಯಿಗಳು ಕುರಿಯನ್ನ ಮೇಯಿಸಲಿಕ್ಕೆ, ಜಾನುವಾರುಗಳನ್ನ ಮೇಯಿಸಲಿಕ್ಕೆ, ದನ ಕರಗಳನ್ನ ಮೇಯಿಸಲಿಕ್ಕೆ ಬೇರೆ ಬೇರೆ ಪ್ರದೇಶಗಳಿಗೆ ಇವತ್ತಿಗೂ ಸಹಿತ ಗೋಮಾಳ ಜಾಗಗಳು ಉಳಿದಿಲ್ಲ. ಹಾಗಾಗಿ ಅವರು ಅನಿವಾರ್ಯ ಕಾರಣದಿಂದ ಗುಡ್ಡಗಾಡಿನಲ್ಲಿ ಅರಣ್ಯ ಪ್ರದೇಶಕ್ಕೆ ಹೋಗಿ ಇವತ್ತು ದನ ಕರಗಳನ್ನ ಕುರಿಗಳನ್ನ ಮೇಯಿಸಲಿಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅರಣ್ಯ ಕಾಯ್ದೆಗಳು ಅಲ್ಲಿ ಬರ್ಲಿಕ್ಕೆ ಅವಕಾಶ ಇಲ್ಲ. ಅರಣ್ಯ ಕಾಯ್ದೆಗಳ ಪ್ರಕಾರ ಯಾವುದೇ ದನ ಕರಗಳನ್ನ ಕುರಿಗಳನ್ನ ಮೇಯಿಸಲಿಕ್ಕೆ ಗುಡ್ಡಗಾಡದಲ್ಲಿ ಅವಕಾಶಗಳನ್ನ ಕಲ್ಪಿಸಲಾಗಿದೆ. ಇರೋ ಗೋಮಾಳಗಳನ್ನ ಅತಿಕ್ರಮಣ ಮಾಡಲಾಗಿದೆ, ಅವುಗಳನ್ನ ಲೂಟ್ ಮಾಡಿದ್ದಾರೆ ನಮ್ಮ ರಾಜಕಾರಣಿಗಳು, ಅಧಿಕಾರಿಗಳು ಸೇರಿ. ಈಗ ನಾನು ಒಂದು ಮುಖ್ಯವಾದ ವಿಷಯನ ಮತ್ತು ದಾಖಲಾತಿಗಳ ಪ್ರಕಾರ ನಾನು ವಿಚಾರವನ್ನ ಹೇಳೋದೇನಂತಂದ್ರೆ, ನಮಗೆಲ್ಲರಿಗೂ ಗೊತ್ತಿರ್ಬೋದು, ಕಲಬುರಗಿ ಜಿಲ್ಲೆ ಅಂತಂದ್ರೆ ಬರೀ ಜಿಲ್ಲೆ ಅಲ್ಲ, ಅದು ರಾಜಕೀಯ ಶಕ್ತಿ ಕೇಂದ್ರ ಅಂತ. ಇವತ್ತು ಎಐಸಿಸಿಯ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲಬುರಗಿ ಜಿಲ್ಲೆಯವರು, ಅವರ ಮಗ ಪ್ರಿಯಾಂಕಾ ಖರ್ಗೆ ಅವರು ಕಲಬುರಗಿ ಉಸ್ತುವಾರಿ ಸಚಿವರು. ಸೇಡಂ ಏನು ವಿಧಾನಸಭಾ ಕ್ಷೇತ್ರ ಇದೆ, ಆ ಕ್ಷೇತ್ರದ ಶಾಸಕರು ಮತ್ತು ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ಮತಕ್ಷೇತ್ರ ಆಗಿರ್ತಕ್ಕಂಥ ಸೇಡಂನಲ್ಲಿ ನಡೆದಿರ್ತಕ್ಕಂಥ ಈ ಗೋಮಾಳ ಜಾಗಗಳ ಅತಿಕ್ರಮಣದ ಬಗ್ಗೆ ನಾನು ಹೇಳ್ತಾ ಇದ್ದೆ. ಒಂದು ದೊಡ್ಡ ಮಟ್ಟದ ರಾಜಕೀಯ ಶಕ್ತಿ ಕೇಂದ್ರ ಆಗಿರ್ತಕ್ಕಂಥ ಈ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಗೋಮಾಳಗಳ ಅತಿಕ್ರಮಣಗಳು ಯಾವ ರೀತಿ ಆಗಿದ್ದಾವೆ ಅಂತಂದ್ರೆ, ಸೇಡಂ ತಾಲೂಕಿನಲ್ಲಿ ಬೀರನಹಳ್ಳಿ ಅಂತ ಒಂದು ಗ್ರಾಮ, ಆ ಬೀರನಹಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥವ್ರು ನಮ್ಮ ಒಂದು ಶಿವಾನಂದ್ ವಾಲಿಕಾರ್ ಅಂತಕ್ಕಂಥವ್ರು ಡಿಸೆಂಬರ್ 4, 2020ರಲ್ಲಿ ಒಂದು ತಹಸೀಲ್ದಾರ್ ಕಚೇರಿಗೆ ಅರ್ಜಿ ಕೊಡ್ತಾರೆ. ಸೇಡಂ ತಾಲೂಕಿನ ಬೀರನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಜಮೀನುಗಳಾಗಿರ್ತಕ್ಕಂಥ 16, 17, 18, 19, 20 ಹಾಗೂ 22 ಈ ಜಮೀನು ಗೈರಾಣ ಗೌಂಟಾನ ಸರ್ಕಾರಿ ಗೋಮಾಳ ಜಮೀನುಗಳಾಗಿರ್ತವೆ. ಸದರಿ ಜಮೀನುಗಳ ಖಾಸಗಿ ಪಹಣಿಯೊಂದಿಗೆ ತಾವು ಕೋರಿದ ಮಾಹಿತಿಯನ್ನು ಈ ಪತ್ರಕ್ಕೆ ಲಗತ್ತಿಸಲಾಗಿದೆ. ಅಂದ್ರೆ ಗೋಮಾಳ ಜಾಗಗಳಂತೇಳಿ ಮಾನ್ಯ ತಹಸೀಲ್ದಾರ್ ಅವರು ಏನೈತೆ ಅಂತಾರೆ ಅವರು ಉತ್ತರವನ್ನ ಕೊಡ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡ್ತಾರೆ. ಅದೇ ರೀತಿಯಾಗಿ 2025ರಲ್ಲಿ ಕಂದಾಯ ನಿರೀಕ್ಷಕರು ಒಂದು ಪಂಚನಾಮನ ಮಾಡ್ತಾರೆ. ಬಂದು ಈ ಬಿರ್ನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಈ ಸರ್ವೆ ನಂಬರ್ ಏನಿದಾವೆ, ಆ 16, 17, 18, 19, 20 ಸರ್ವೆ ನಂಬರ್ಗಳನ್ನ ಪಂಚನಾಮೆ ಮಾಡಿದಾಗ ಸಂದರ್ಭದಲ್ಲಿ ಅಲ್ಲಿಯೂ ಸಹಿತ ಏನಾಗತ್ತೆ ಅಂತಂದ್ರೆ, ಅದು ಬಹಳ ತಲಾಂತರಗಳಿಂದ ಸುಮಾರು 60, 70 ವರ್ಷಗಳಿಂದ 75 ವರ್ಷಗಳಿಂದ ಆ ಜಮೀನುಗಳು ಗೋಮಾಳಗಳಾಗಿ ಅದನ್ನ ಜನರು ಬಳಕೆ ಮಾಡ್ಕೊತಾ ಬಂದಿದ್ದಾರೆ. ಅಲ್ಲಿ ದನಕರಗಳು, ಕುರಿ ಸಾಕಣೆ ಮಾಡೋರು, ಎಲ್ಲ ಜಾನುವಾರುಗಳನ್ನ ಕಾಯ್ತಕ್ಕಂಥವ್ರು ಆ ಒಂದು ಗೋಮಾಳ ಜಾಗಗಳನ್ನ ಬಳಕೆ ಮಾಡ್ಕೊತ ಬಂದಿದ್ದಾರೆ ಅಂತಕ್ಕಂಥದ್ದನ್ನ ಮಾನ್ಯ ಕಂದಾಯ ನಿರೀಕ್ಷಕರು ಜನವರಿ 30, 2025ರಲ್ಲೂ ಸಹಿತ ವರದಿಯನ್ನು ಕೊಡ್ತಾರೆ. ಆದ್ರೆ ಇಲ್ಲಿ ಮೆಚ್ಚಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದಾಗಿಯೂ ಸಹಿತ 2020ರ ತಹಸೀಲ್ದಾರ್ ವರದಿ ಆಗಿರ್ಬೋದು, 2025ರ ಕಂದಾಯ ನಿರೀಕ್ಷಕರ ಒಂದು ವರದಿ ಆಗಿರ್ಬೋದು, ನೀಡಿರ್ತಕ್ಕಂಥ ಮಾಹಿತಿಗಳು ಅದು ಗೋಮಾಳ ಜಾಗಗಳಂತ ಹೇಳಿದ್ರೆ, 2026ರಲ್ಲಿ ಮೇ ತಿಂಗಳಲ್ಲಿ 6ನೇ ತಾರೀಕು ಜಿಲ್ಲಾಧಿಕಾರಿಗಳು ಕಲಬುರಗಿ ಅವರು ಒಂದು ಮಾಹಿತಿ, ಇದಕ್ಕಿಂತಲೂ ಮಾಹಿತಿ 2026ರಲ್ಲಿ ಫೆಬ್ರವರಿಯಲ್ಲಿ ಅದಾಗತ್ತೆ. ಫೆಬ್ರವರಿಯಲ್ಲಿ ತಹಸೀಲ್ದಾರ್ ಅವರು ಮತ್ತೊಂದು ವರದಿಯನ್ನು ಕೊಡ್ತಾರೆ. ತಹಸೀಲ್ದಾರ್ ಅವರು ಸಹಾಯಕ ಆಯುಕ್ತರು ಸೇಡಂ ಇವರಿಗೆ ಒಂದು ವರದಿ ಬರುತ್ತೆ. ವರದಿ ಏನು ಅಂತಂದ್ರೆ, ಈ ಏನು ಬೀರನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಸಹಾಯಕ ಆಯುಕ್ತರು ಸೇಡಂ ಅವರು ಕೊಟ್ಟಿರ್ತಕ್ಕಂಥದ್ದು ಏನು, ಈ ಬೀರನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಸರ್ವೆ ನಂಬರ್ 16, 17, 18, 19 ಇದಾವೆ, ಇವು ಗೋಮಾಳ ಜಾಗಗಳಲ್ಲ ಅಂತಕ್ಕಂಥದ್ದು. ಏಕಾಏಕಿ ಹೇಗೆ ಬದಲಾಯಿತು? 2020ರಲ್ಲಿ ಗೋಮಾಳ ಜಾಗ ಅಂತ ಹೇಳ್ತದೆ ತಹಸೀಲ್ದಾರ್ ವರದಿ, 2025ರಲ್ಲಿಯೂ ಸಹಿತ ಕಂದಾಯ ನಿರೀಕ್ಷಕರ ವರದಿ ಪ್ರಕಾರ ಅದು ಗೋಮಾಳ ಜಾಗ ಅಂತ ಇರುತ್ತೆ. ಆದ್ರೆ 2026ರಲ್ಲಿ ಫೆಬ್ರವರಿ ತಿಂಗಳಲ್ಲಿ ಸಹಾಯಕ ಆಯುಕ್ತರು ಇದು ಗೋಮಾಳ ಜಾಗ ಅಲ್ಲ ಅಂತಕ್ಕಂಥ ವರದಿ. ಏಕಾಏಕಿ ದಾಖಲೆಗಳು ಹೇಗೆ ಬದಲಾವಣೆಗಳಾದವು? ದಾಖಲೆಗಳ ತಿದ್ದುಪಡಿಯನ್ನು ಯಾವ ರೀತಿ ಅಧಿಕಾರಿಗಳು ಮಾಡ್ತಾರೆ, ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಯಾವ ರೀತಿ ಶಾಮೀಲಾಗಿ ರಾತ್ರೋರಾತ್ರಿ ದಾಖಲೆಗಳನ್ನ ತಿದ್ದುಪಡಿ ಮಾಡಿಕೊಂಡು 120 ಎಕರೆ ಗೋಮಾಳ ಜಾಗ, ಅದು ಆ ಸರ್ವೆ ನಂಬರ್ ಇರತಕ್ಕಂಥದ್ದು 120 ಎಕರೆ ಗೋಮಾಳ ಜಾಗವನ್ನ ಅತಿಕ್ರಮಣವನ್ನ ಮಾಡಿಕೊಂಡು ಸುಮಾರು ಒಂದು 20 ರಿಂದ 25 ಕೋಟಿ ರೂಪಾಯಿ ಮೌಲ್ಯ, ಕನಿಷ್ಠ 20 ರಿಂದ 25 ಕೋಟಿ ರೂಪಾಯಿ ಮೌಲ್ಯದ ಗೋಮಾಳ ಜಾಗವನ್ನ ಅತಿಕ್ರಮಣವನ್ನ ಮಾಡಿ ಆ ಜಾಗ ಗೋಮಾಳ ಜಾಗ ಅಲ್ಲ ಅಂತೇಳಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥವರು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಅಂತಕ್ಕಂಥದನ್ನ ನಾವು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಈಗಾಗಲೇ ಒಂದು ಆರೋಪ ಇದೆ, ಈ ಗೋಮಾಳ ಜಾಗಗಳೇನಿದಾವೆ ಅತಿಕ್ರಮಣವನ್ನ ಮಾಡ್ಕೊಂಡಿರ್ತಕ್ಕಂಥವ್ರು ಆ ಸಾರ್ವಜನಿಕ ವಲಯದಲ್ಲಿ ಚರ್ಚೆನೂ ಇದೆ. ಸೇಡಂ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥವ್ರು
ಮತ್ತು ಆ ಭಾಗದ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರು ಮಾನ್ಯ ಸಚಿವರು ಅವರ ದೂರದ ಸಂಬಂಧಿಯವರೇ ಈ ದಾಖಲಾತಿಗಳನ್ನ ತಿದ್ದುಪಡಿ ಮಾಡಿಕೊಂಡು ಅವರು ಈ ಭೂಮಿಯನ್ನ ಅತಿಕ್ರಮಣವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಆ ಬಗ್ಗೆನೂ ಸಹಿತ ಸಾರ್ವಜನಿಕರು ಮಾತನಾಡ್ತಾ ಇದ್ದಾರೆ. ಈ ಒಂದು ವಿಷಯ ಕುರಿತಂತೆ ದಿ ಫೈಲ್ ಒಂದು ವರದಿಯನ್ನು ಪ್ರಕಟ ಮಾಡುತ್ತೆ. 120 ಎಕರೆ ಗೋಮಾಳ ಜಾಗವನ್ನ ಯಾವ ರೀತಿ ಲೂಟ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ, ಲೂಟಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಶಾಮೀಲಾಗಿ ಅಂತಕ್ಕಂಥದ್ದನ್ನ ದಿ ಫೈಲ್ ವರದಿಯನ್ನ ಮಾಡಿರ್ತಕ್ಕಂಥ ತಕ್ಷಣವೇ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳು ಕಲಬುರಗಿಯವರು ಏನ್ ಮಾಡ್ತಾರೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಮಿಟಿಯನ್ನ ರಚನೆ ಮಾಡ್ತಾರೆ. ಕಮಿಟಿಯನ್ನ ರಚನೆ ಮಾಡಿ ಆ ಕಮಿಟಿಯ ಅಧ್ಯಕ್ಷರನ್ನಾಗಿ ಶ್ರೀ ರಾಮಚಂದ್ರ ಗಣಾದೆ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕಲಬುರಗಿ ಇವರನ್ನ ಈ ಒಂದು ತನಿಖಾ ಸಮಿತಿಯ ಅಧ್ಯಕ್ಷರನ್ನ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ನೀಡಬೇಕು ಅಂತಕ್ಕಂಥದ್ದನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡ್ತಾರೆ. ಆದ್ರೆ ಮೆಚ್ಚಬೇಕಾಗಿರೋದೇನು ಅಂತಂದ್ರೆ ಪ್ರಭಾವಿಗಳು, ಈ ಭೂಗಳ್ಳರು ಎಷ್ಟರ ಮಟ್ಟಿಗೆ ಪ್ರಭಾವ ಇರ್ತಾರಂತಂದ್ರೆ ಈ ಒಂದು ಸಮಿತಿ ರಚನೆಯಾಗಿ 5 ದಿನನೂ ಕಳೆಯಲಿಲ್ಲ ಅಷ್ಟರಲ್ಲೇ ಈ ಸಮಿತಿಯ ಅಧ್ಯಕ್ಷರನ್ನ ವರ್ಗಾವಣೆಯನ್ನು ಮಾಡ್ತಾರೆ. ಅವರು ಪ್ರಧಾನ ವ್ಯವಸ್ಥಾಪಕರು ಆಡಳಿತ ಹಾಗೂ ಕಾನೂನು ಆಯೋಗ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಬೆಂಗಳೂರು ಹುದ್ದೆಗೆ ಅಲ್ಲಿಂದ ಅವರು ವರ್ಗಾವಣೆ ಮಾಡ್ತಾರೆ. ಹಂಗಾದ್ರೆ ಭೂಗಳ್ಳರು ತಮಗೆ ಅನುಕೂಲ ಯಾರಾಗತ್ತೆ, ಅನುಕೂಲ ಯಾರು ಇರ್ತಾರೆ ಅವರನ್ನ ವರ್ಗಾವಣೆ ಮಾಡೋದು ಜೊತೆಗೆ ಅವ್ರಿಗೆ ಅನುಕೂಲ ಆದ ಅಧಿಕಾರಿಗಳನ್ನ ಆ ಒಂದು ಹುದ್ದೆಯಲ್ಲಿ ನೇಮಿಸಿಕೊಳ್ತಕ್ಕಂಥ ಕೆಲಸವನ್ನ ಇಡೀ ರಾಜ್ಯ ಮಟ್ಟದಲ್ಲಿ ನಡೆದುಕೊಂಡು ಬಂದಿರತಕ್ಕಂಥ ಒಂದು ಕೆಲಸ ಆಗಿದೆ. ಹಾಗಾಗಿ ಈ ಅಧ್ಯಕ್ಷರು ಈಗ ವರ್ಗಾವಣೆ ಆದ್ರು, ಇನ್ನು ಯಾರೋ ಅಧ್ಯಕ್ಷರಾಗ್ತಾರೆ, ಅದರ ತನಿಖೆ ಏನಾಗ್ತಾ ಇದೆ ಅಂತಕ್ಕಂಥ ವಿಚಾರಗಳನ್ನ ನಾವು ಮುಂದೆ ನಿಮ್ಮೊಂದಿಗೆ ಹಂಚ್ಕೋತಾ ಇದೀವಿ. ಒಟ್ಟಾರೆಯಾಗಿ ನಾವು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇರೋದಂತಂದ್ರೆ ಒಂದು ಗೋಮಾಳ ಜಾಗಗಳನ್ನ ರಕ್ಷಿಸಬೇಕು, ಉಳಿಸ್ಬೇಕು. ಭೂ ಕಂದಾಯ ನಿಯಮಗಳೇನಿದಾವೆ ಅದ್ರ ಪ್ರಕಾರ ನಾವೆಲ್ಲ ಜನರು ಜಾಗೃತಿ ಆಗಬೇಕಾಗಿದೆ. ರಾಜ್ಯದಲ್ಲಿ ಇರ್ತಕ್ಕಂಥ ಲಕ್ಷಾಂತರ ಎಕರೆ ಭೂಮಿಯನ್ನ ಲೂಟಿ ಮಾಡಿರ್ತಕ್ಕಂಥ ಲೂಟಿಕೋರರ ಬಗ್ಗೆ ನಾವು ಧ್ವನಿ ಎತ್ತಬೇಕಾಗಿದೆ. ಇದರಲ್ಲಿ ಅಧಿಕಾರಿಗಳು, ರಾಜಕಾರಣಿಗಳು, ಕೆಲವು ಏಜೆಂಟ್ರು, ದಲ್ಲಾಳಿಕೋರರು ಸೇರಿ ಈ ಭೂ ಮಾಫಿಯಾದವರ ಕೈಯಲ್ಲಿ ಇಡೀ ರಾಜ್ಯ ಜನ ತತ್ತರಿಸಿ ಹೋಗಿದ್ದಾರೆ. ಒಂದು ಲಕ್ಷಾಂತರ ಕುಟುಂಬಗಳು ಇವತ್ತು ಪಶುಸಂಗೋಪನೆಯ ಮೇಲೆ ದನಕರುಗಳನ್ನ ಸಾಕೋದ್ರ ಮುಖಾಂತರವಾಗಿ ಕುರಿ ಸಾಕಾಣಿಕೆ ಮಾಡೋದ್ರ ಮುಖಾಂತರ ತಮ್ಮ ಉಪಜೀವನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅವರ ಬದುಕು ಬೀದಿಗೆ ಬಂದಿದೆ. ಗುಡ್ಡ ಗಾಡಗಳನ್ನ ಅಡ್ಡಾಡ್ತಾ ಇದ್ದಾರೆ. ಅವರ ಬದುಕು ಬೀದಿಗೆ ತರಲಿಕ್ಕೆ ಕಾರಣಕರ್ತರಾದ ವಿರುದ್ಧ ನಾವು ಧ್ವನಿಯನ್ನು ಎತ್ತಬೇಕಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿ ಫೈಲ್ ಪ್ರತಿಯೊಂದು ಅಂಶಗಳನ್ನ ಗಂಭೀರವಾಗಿ ಅದರ ಮೇಲೆ ಒಂದು ಹದ್ದಿನ ಕಣ್ಣಿಟ್ಟು ಬೆಳವಣಿಗೆಯನ್ನು ಗಮನಿಸ್ತಾ ಇದೆ. ಏನೆಲ್ಲ ಆಗತ್ತೆ, ಹೊಸ ಅಧ್ಯಕ್ಷರ ನೇಮಕಾತಿ ಆಗ್ತಾರಾ ಅಥವಾ ಇಲ್ವಾ, ಹೊಸ ಅಧ್ಯಕ್ಷರಾದವರು ಒಂದು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ವರದಿ ಕೊಡ್ತಾರಾ ಇಲ್ವಾ, ಹೊಸ ಅಧ್ಯಕ್ಷರು ಬಂದಿರತಕ್ಕಂಥವರು ಈ ವರದಿಯನ್ನು ಯಾವ ರೀತಿಯಾಗಿ ನಿಷ್ಕ್ರಿಯಗೊಳಿಸ್ತಾರ, ಇವೆಲ್ಲ ಬೆಳವಣಿಗೆಗಳನ್ನ ದಿ ಫೈಲ್ ವಾಚ್ ಮಾಡ್ತಾ ಇರ್ತದೆ, ಅದನ್ನ ಗಮನಿಸ್ತಾ ಇರ್ತದೆ. ನಾನು ಸಾಕಷ್ಟು ವಿಚಾರಗಳನ್ನ ಮತ್ತೆ ದಾಖಲಾತಿಗಳೊಂದಿಗೆ ಬಂದು ತಮ್ಮೊಂದಿಗೆ ಹಂಚ್ಕೋತೀನಿ. ಮತ್ತೆ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ದಾಖಲಾತಿಗಳೊಂದಿಗೆ ತಮ್ಮೊಂದಿಗೆ ಹಂಚ್ಕೊಳ್ತಾ ಜನಗೆ ಇದರ ಸ್ಪಷ್ಟವಾಗಿರ್ತಕ್ಕಂಥ ನಿಖರವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ತಮ್ಮೊಂದಿಗೆ ಹಂಚ್ಕೋತೀನಿ ಹೇಳ್ತಾ ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಮತ್ತಷ್ಟು ದಾಖಲೆಯೊಂದಿಗೆ ತಮ್ಮೊಂದಿಗೆ ಬರ್ತೇನೆ. ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.